ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ನಮ್ಗೆ ಸಾಯ ಕಂಟ ಬದುಕಿದ್ರೆ ಅದ್ರ ಬಡ್ಡಿ, ಸಾವೇ ಅಸ್ಲು. ಏನಮ್ಮ ನೀನು ಅಂತ ಏನೇ ಮಾತಾಡ್ತಾ ಇದೀಯ ನೀನು? ಇದೆಂತ ಮಾತು ನೋಡಿ ಅಕ್ಕ. ಹಂಗೆಲ್ಲ ಮಾತಾಡಬಾರ್ದು ಮೇಡಮ್ ಅವರೇ. ನೀವು ಚಂದಾಗಿ ನೋಡ್ಕೋತೀರಿ ಅಂತ ನಂಗೆ ಗೊತ್ತು. ಆದ್ರೂ ನನ್ನ ಕೂಸ್ನ ನಿಮ್ಮ ಮಡ್ಲಾಗ ಆಗ್ತಾ ಇವನಿ, ಚಂದಾಗಿ ನೋಡ್ಕೊಳ್ಳಿ. ನೀವೇನು ಯೋಚನೆ ಮಾಡಬೇಡಿ. ಇಲ್ಲಿರೋರೆಲ್ಲ ನನ್ನ ಮಕ್ಕಳು ಅಂದಮೇಲೆ ಅವ್ರನ್ನ ಜೋಪಾನ ಮಾಡೋದು ನನ್ನ ಕರ್ತವ್ಯ. ಅಂಕಲ್, ನೀವೇನು ಚಿಂತೆ ಮಾಡಬೇಡಿ, ಮೈನನ್ ಜೊತೆ ನಾವಿದೀವಿ. ಅದೇ ನಮ್ ಧೈರ್ಯ ಕಣವ. ಇಲ್ಲಿ ಅವ್ವರು ಧ್ರುವ ಅವರು ಪುಷ್ಪಕ್ ಅವ್ರು ಇರುವಾಗ ನಮ್ಗೇನ್ ಚಿಂತೆ ಅಂತೀನಿ. ಮೈನಾ ತರ ಫ್ರೆಂಡ್ ಸಿಗೋದಕ್ಕೆ ನಾವೆಲ್ಲ ಅದೃಷ್ಟ ಮಾಡಿದ್ವಿ. ಸರಿ ಮೈನಾ, ನಾವು ಹೋಗ್ ಬರ್ತೀವಿ. ಸರಿ ಆಯ್ತು. ನೋಡಿ, ಅಪ್ಪ ಅಮ್ಮನ ಇಲ್ಲಿ ಗೊಳೈಕೊಂಡಂಗೆ ಊರಲ್ಲಿ ಗೊಳೈಕೋಬಾರ್ದು. ನೀನ್ ನೋಡಿದ ಖುಷಿಗೆ ಆತರ ಆಡಿದ್ವಿಯಪ್ಪ. ಸುಳ್ಳು ಬರ್ಕ. ಆದ್ರೂ ಬೈದ ಇದನ್ನ ನೋಡಿದ್ರೆ ಗೊಟ್ಟೆ ಓದಿಯುತ್ತೆ. ಯಾಕೋ? ದಿಗ್ಗೆ ಊರಲ್ಲಿ ನಾವು, ಇಲ್ಲಿ ಅವರು, ದಿಗ್ಗೆ ಎಷ್ಟೆಲ್ಲ ಫ್ರೆಂಡ್ಸ್ ಅವ್ರೆ. ಆದ್ರೆ ನಾವ್ ಊರ್ ಜನಕ್ಕಿರೋದಿರೊಬ್ಳೆ ಅಲ್ವಾ ಬೈಲಾ? ಮೈನಾ, ನೀನಿಲ್ದೆ ಊರಲ್ಲಿ ತುಂಬಾ ಬೇಜಾರಾಗುತ್ತೆ ಮೈನಾ. ಯಾಕ್ರೋ ಹಾಗೆ ಹೇಳ್ತೀರಾ? ನೋಡಿ, ಅಕ್ಕನ್ ಮದ್ವೆ ಆಗ್ತಿದಂಗೆ ನಾನು ಊರಿಗೆ ಬಂದ್ಬಿಡ್ತೀನಿ. ಆಮೇಲೆ ಮೊದ್ಲಿನ ತರಾನೇ ನೋಡಿ, ಅವರೆಲ್ಲ ನನ್ನ ಫ್ರೆಂಡ್ಸ್ ಅಂದ್ಮೇಲೆ ಅವ್ರು ನಿಮ್ಗೂ ಫ್ರೆಂಡ್ಸ್ ಅಲ್ವಾ? ಫ್ರೆಂಡ್ಸ್ ಬನ್ರಪ್ಪ. ಅಂಕಲ್, ಅಮ್ಮ, ಆಶೀರ್ವಾದ ಮಾಡಿ. 100 ವರ್ಷ ಚೆನ್ನಾಗಿರಪ್ಪ. ಬರ್ತೀನಿ. ಬಾಯ್ ಕಣ್ರೋ. ಏಯ್ ಸರಿ ಸರಿ. ಬಾಯ್ 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 ಬಾಯ್. ನೋಡ್ರಿ ಅವ್ರ ಆಟನ, ಕಲ್ಲು ಅಂತ ಕಲ್ಲು. ನಾವೇನ್ ನೋಡೋಣಪ್ಪ. ಹೊರಡೋಣ ಬನ್ನಿ. ಅವರೇ ಬತ್ತೀನಿ. ಹುಷಾರ ಕಣ್ರವ. ಏ ಬರ್ರ ಕೋಸೆ, ಬರ್ಲಾ? ಬತ್ತೀನವ. ಹುಷಾರು. ಅಲ್ಲಿದೇನ್ ಚಿಂತೆ ಮಾಡ್ಬೇಡ ನೀನು. ಅಳ್ಬೇಡ ಅಳ್ಬೇಡ ಅಳ್ಬೇಡ. ಹೋಗ್ ಬರ್ತೀನಿ. ಹುಷಾರು ಹುಷಾರು. ಎಲ್ಲಿ ನಗು. ಮೈನಾ, ಅಳಬಾರ್ದು. ಸರಿ, ಹೋಗೋಣ ಬಾ. ಮೇಡಮ್ಮು, ನಮ್ಮಪ್ಪ ಅಮ್ಮನ್ನ ನೀವು ತುಂಬಾ ಚೆನ್ನಾಗಿ ನೋಡ್ಕೊಂಡಿದ್ದಕ್ಕೆ ತುಂಬಾ ಥ್ಯಾಂಕ್ಸು. ಕರ್ಕೊಂಡು ಹೋಗಿ. ಅಯ್ಯೋ, ಬೆಳಿಗ್ಗೆ ಇವ್ರಿಗೆ ಕೊಡಬೇಕು ಅಂತ ಅಮ್ಮ ತಿಂಡಿ ಮಾಡಿ ಕಳಿಸಿದ್ರು. ಛೇ, ಹೋಗೋ ಅರ್ಜೆನ್ಸಿಯಲ್ಲಿ ಮರ್ತೇ ಹೋದೆ. ಈಗ ಹೋಗಿ ಕೊಟ್ರೆ ಆಯ್ತು.
ನಿನ್ ಪ್ರಾಬ್ಲಮ್ ಏನ್ ಹೇಳು? ಯಾರ ಆ ಹುಡುಗಿ? ಅವಳಿಂದ ಯಾಕೋ ಬಿದ್ದಿದ್ಯಾ? ಹೇಳೋ, ಇಲ್ಲ ಪರಿಣಾಮ ಸರಿಯಾಗಿರಲ್ಲ ನೋಡು. ಮೈನನ್ನ ಲವ್ ಮಾಡೋದಕ್ಕೆ ನಿನ್ಗೆ ಸುಪಾರಿ ಕೊಟ್ಟಿದ್ ಯಾರು ಅಂತ ಮತ್ತೊಂದ್ಸರಿ ಕೇಳ್ತಿದ್ದೀನಿ. ಹೇಳ್ಬೇಕಷ್ಟೇ ಈಗ. ಹೇಳೋ ಹೇಳೋ, ಬಾಯ್ ಬಿಡಲ್ವೇನೋ? ಎಲ್ಲ ಸಾಕ್ಷಿಗಳು ನಿಮ್ಮ ಹತ್ರನೇ ಇದೆಯಲ್ಲ ಸರ್. ಸ್ಟೇಟ್ಮೆಂಟು ಕೊಟ್ಟಾಗಿದೆಯಲ್ಲ, ಮತ್ತೆ ಬಂದು ನನ್ನನ್ನು ಯಾಕೆ ಕೇಳ್ತಾ ಇದ್ದೀರಾ? ಹೇಳೋ, ಹೇಳಲ್ವೇನೋ? ನಡೆಯಿರಿ ಸರ್, ಕೋರ್ಟಿಗೆ ಕರ್ಕೊಂಡು ಹೋಗಿ. ಮ್ಯಾಜಿಸ್ಟ್ರೇಟ್ ಮುಂದೆ ಏನು ಹೇಳಬೇಕೋ ಎಲ್ಲ ಬಾಯ್ಬಿಡ್ತೀನಿ. ನೀವು ತುಂಬ ತಲೆ ಕೆಡಿಸ್ಕೊಳ್ಳೋದೇನು ಬೇಕಾಗಿಲ್ಲ. ನಿನ್ ಕೊಬ್ಬಿನ್ನೂ ಕಮ್ಮಿ ಆಗಿಲ್ಲ ಅಲ್ವಾ? ರೀ PC, ಇವನ್ ಹೇಳ್ಕೊಂಡೋಗಿ ಬಳ್ಳಾರಿ ಜೈಲ್ಗೆ ಹಾಕಿದ್ರೆ ಕೊಬ್ಬು ಕರಗುತ್ತೆ. ಕೋರ್ಟಿಗೆ ಕರ್ಕೊಂಡು ಹೋಗ್ಬೇಕು. ಹೇಳ್ಕೊಂಬರ್ರಿ ಇವನ್ನ. ಏಯ್ ಎದಳ. ನಮಸ್ಕಾರಪ್ಪ, ನಾವೇನು ಬರ್ತೀವಿ. ಅಲ್ಲ, ನಿಮ್ಮಿಂದ ತುಂಬ ಉಪಕಾರ ಆಯಿತು. ನಮ್ಮಿಂದ ಏನಾದ್ರು ತೊಂದರೆ ಆಗಿದ್ರೆ ಕ್ಷಮಿಸ್ಬಿಡಪ್ಪ. ಅಯ್ಯೋ ಚೇಚೆ, ಹಾಗೆಲ್ಲ ಯಾಕೆ ಹೇಳ್ತೀರಾ? ಏನು ತೊಂದರೆ ಆಗಿಲ್ಲ ಅಂಕಲ್. ನಿಮ್ಮ ಮನ್ಸು ಎಷ್ಟು ಒಳ್ಳೇದಪ್ಪ. ಆ ದೇವ್ರು ನಿಮ್ಮನ್ನ 100 ವರ್ಷ ಚೆನ್ನಾಗಿಟ್ಟಿರ್ಲಿ. ಥ್ಯಾಂಕ್ ಯು ಅಮ್ಮ. ರಾಧಾ, ಬ್ಯಾಗ್ ತಗೊಳವ. ಯಾಕೆ ತಗೊಳವ? ಆದ್ರೂ ನಿಮ್ ಜೊತೆ ಮಾತಾಡೋದಕ್ಕೆ ತುಂಬಾ ವಿಷಯ ಇತ್ತು. ಹೌದಾ? ಅದೇನು ಅಂತ ಹೇಳಪ್ಪ. ಇರ್ಲಿ, ಪರವಾಗಿಲ್ಲ. ಇನ್ನೊಂದ್ಸಲಿ ಊರ್ಗೆ ನಮ್ಮ ಅಪ್ಪ ಅಮ್ಮನ್ನ ಕರ್ಕೊಂಡ್ ಬಂದು ಮಾತಾಡ್ತೀನಿ. ಅಯ್ಯೋ, ಅದಕ್ಕೇನಂತೆ, ಧಾರಾಳವಾಗಿ ಬಾಪ. ಆದ್ರೆ ಆದ್ರೆ ನಮ್ಮಟ್ಟಿ ನಿಮ್ಮಟ್ಟಿ ತರ ದೊಡ್ಡ ಬಂಗ್ಲೆ ಅಲ್ಲ, ಸಣ್ಣ ಗೂಡು ಕಣಪ್ಪ. ಗೂಡಲ್ ಬದುಕೋ ಹಕ್ಕಿಗಳೇ ಸ್ವತಂತ್ರವಾಗಿರುತ್ತೆ ಅಮ್ಮ. ಬಂಗ್ಲೆಲ್ ಬದುಕೋ ಹಕ್ಕಿಗಳೇ ಬಂದಿಯಾಗಿರೋದು. ಅದೇನು ಹೇಳಿದ್ರು ನಂಗೊಂದು ಅರ್ಥ ಆಗ್ಲಿಲ್ಲ ಸರ್. ಅದೇನೇ ಇರ್ಲಿ, ನಿಮ್ಗೆ ಯಾವಾಗ ಬರ್ಬೇಕು ಅನ್ಸ್ತದೋ ಅವಾಗ ನಿಮ್ಮ ಅಪ್ಪ ಅಮ್ಮನ್ ಕರ್ಕ ಬರ್ರಿ ಊರಿಗೆ. ಅಟಯ್ಯ, ಬರ್ತೀವಿ ಕಣಪ್ಪ. ಅದು ಇನ್ನೇನಾರು ಹೇಳ್ಬೇಕಿತ್ತನಪ್ಪ? ಅದು